ನಮಸ್ಕಾರ ಎಲ್ಲರಿಗೂ. ವಿಷಯ ಎಂತಂತ ಹೇಳಿದರೆ ವಿಷಯ ದೊಡ್ಡದೇನಿಲ್ಲ. ಮಾತಾಡುವಾಗ ನನ್ನ ಮಗಳದ್ದು ನೋಡಿ ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಮೂಲೆಯಲ್ಲಿ ಹೋಗಿ ನಿಂತುಕೊಂಡು ನೋಡಿ. ನಾನಿದು ಎರಡನೇ ಟೇಕ್ ಅಲ್ಲ 3ನೇ ಟೇಕ್ ತೆಗಿತಿರೋದು. ವಿಷಯ ಅಂತ ಹೇಳಿದರೆ ದೊಡ್ಡ ವಿಷಯ ಏನಿಲ್ಲ, ಚಿಕ್ಕ ವಿಷಯ ಅಷ್ಟೇ. ನಮ್ಮ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿಕೊಂಡು ನಾನು ಇವತ್ತು ವೀಡಿಯೋ ಮಾಡ್ತಿರೋದು. ಅದು ಸುಮಾರು ದಿನಗಳ ನಂತರ, ಟೈಮೇ ಸಾಕಾಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ. ಆದರೂ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಈಗ ವೀಡಿಯೋ ಮಾಡ್ತಿರೋದು. ಆಸೆ ಉಂಟು ಮನಸ್ಸಲ್ಲಿ ವೀಡಿಯೋ ಹಾಕ್ತಾ ಇರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಹೋದಲ್ಲಿ ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ. ಚಿಂತು ಸುಳ್ಳಿ ಅಲ್ವಾ ಅಂತ ಹೇಳಿಕೊಂಡು ಗಾಡಿಯಲ್ಲಿ ಹೋಗೋರು ಟಾಟಾ ಮಾಡೋದು, ಬಸ್ಸಲ್ಲಿ ಹೋಗೋರು ಟಾಟಾ ಮಾಡೋದು, ಎಲ್ಲಿ ಹೋದರೂ ಕಂಡು ನಮ್ಮನ್ನು ಮಾತಾಡಿಸೋದು. ಅದನ್ನು ನೋಡುವಾಗ ನಮಗೊಂಥರ ಖುಷಿ ಆಗ್ತದೆ. ವಿಡಿಯೋ ಹಾಕ್ತಾನೇ ಇರಬೇಕು ಅಂತೇಳಿ ಆಗ್ತದೆ. ಆದರೆ ಟೈಮು ಸಾಕಾಗೋದಿಲ್ಲ. ಅದನ್ನೀಗ ಪಕ್ಕಕ್ಕಿಡುವ. ಈಗ ವಿಷಯ ಅಂತ ಹೇಳಿದರೆ, ಈಗ ಮನುಷ್ಯನಿಗುಂಟಲ್ಲ, ಮನುಷ್ಯನಿಗೆ ಸಾಲ ಬೇಕಂತೆ. ಸಾಲ ಇದ್ದರೆ ಮನುಷ್ಯನಿಗೆ ಜವಾಬ್ದಾರಿ ಜಾಸ್ತಿ ಆಗೋದಂತೆ. ಸಾಲ ಅಂತ ಹೇಳಿದರೆ ಒಟ್ರಾಸಿ ಸಾಲಗಳಲ್ಲ. ಸಾಲದಲ್ಲಿ 2 ವಿಧದ ಸಾಲ ಉಂಟಂತೆ. ಒಂದು ಒಳ್ಳೆ ಸಾಲ, ಇನ್ನೊಂದು ಕೆಟ್ಟ ಸಾಲ. ಗಾಳಿ ಜೋರು ಬರ್ತಾ ಉಂಟು, ನನ್ನ ವಾಯ್ಸ್ ಕೇಳ್ತುಂಟೆ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ಸಾಲ, ಕೆಟ್ಟ ಸಾಲ, 2 ಥರದ ಸಾಲ ಉಂಟಂತೆ. ಕೆಟ್ಟ ಸಾಲ ಯಾವುದು ಅಂತ ಹೇಳಿದರೆ, ಕೆಲವರೆಲ್ಲ ಎಂತ ಗೊತ್ತುಂಟ, ಶೋಕಿಗೋಸ್ಕರ ದೊಡ್ಡ ಬೈಕ್ ಎಲ್ಲ ತೆಕ್ಕೊಂಡು ಆ ಥರ ಕಂತು ಕಟ್ಟಲಿಕ್ಕೆ ಆಗದೆ ಆ ಥರ ಅದನ್ನು ಸೀಸ್ ಮಾಡಿಕೊಂಡು ಆ ಥರ ಎಲ್ಲ ಸಾಲ ಮಾಡ್ತಾರಲ್ಲ, ಅದು ಕೆಟ್ಟ ಸಾಲ. ಅದೇ ಥರ ಇನ್ನೊಬ್ಬರು ನೋಡಲಿ, ನಾವು ದೊಡ್ಡ ಜನ ಆಗಲಿ ಅಂತ ಹೇಳಿಕೊಂಡು ದೊಡ್ಡ ಕಾರೆಲ್ಲ ತೆಕ್ಕೊಂಡು ಅದನ್ನು ಕಟ್ಟಲಿಕ್ಕೆ ಆಗದೆ, ಕೆಲವರು ಅಪ್ಪ ಅಮ್ಮನಿಗೆ ಅಲ್ಲಿ ಕಷ್ಟಪಟ್ಟುಕೊಂಡು ಅಪ್ಪ ಅಮ್ಮ ಕಟ್ಟಿಕೊಂಡು ಆ ಥರ ಎಲ್ಲ ಮಾಡಿ ಇದು ಮಾಡ್ತಾರಲ್ಲ, ಸಾಲ ಮಾಡ್ತಾರಲ್ಲ, ಅದು ಕೆಟ್ಟ ಸಾಲ ಅಂತ. ಒಳ್ಳೆ ಸಾಲ ಯಾವುದು ಅಂತ ಹೇಳಿದರೆ, ಈಗ ನಾವು ಜೀವನಕ್ಕೋಸ್ಕರ ಕಷ್ಟಪಟ್ಟು ಒಂದು ಶಾಪು ಹಾಕುದಾ, ಆ ಶಾಪಿಗೆ ತಿಂಗಳು EMI ಕಟ್ಟಿಕೊಂಡು ಆ ಥರ ಎಲ್ಲ ಮಾಡ್ತೇವಲ್ಲ, ಅದು ಒಳ್ಳೆ ಸಾಲ ಅಂತೆ. ನಾನೀಗ ಸಾಲ ಅಂತೇಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಕೂಡ ಈಗ ಇಷ್ಟವರೆಗೆ ಸಾಲ ಇರಲಿಲ್ಲ. ಈಗ ನಾನು ಕೂಡ ಸಾಲ ಮಾಡಿದ್ದೇನೆ. ಯಾಕೆಂತೇಳಿ ಹೇಳಿದರೆ, ನಾನು ಒಂದು ಕಳೆದ ವರ್ಷ ಮಳೆಗಾಲದಲ್ಲಿ ನಾನು ಮತ್ತು ನನ್ನ ದೊಡ್ಡ ಮಗ ನಾವು ಪುತ್ತೂರಿಗೆ ಅಂತೇಳಿ ಹೊರಟಿದ್ದೆವು. ಹಾಗೆ ಹೋಗುವಾಗ ಮಳೆ ಬಂತು ಅಂತೇಳಿ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತೆವು. ಅಲ್ಲಿ ಸ್ವಲ್ಪ ಮಳೆ ನಿಂತು ಅಂತೇಳಿ ಪುನಃ ಆಚೆಗೆ ಹೋದೆವು, ಇನ್ನೊಂದು ಬಸ್ ಸ್ಟ್ಯಾಂಡ್ ನಿಂತೆವು. ಹಾಗೆ 2-3 ಬಸ್ ಸ್ಟ್ಯಾಂಡಲ್ಲಿ ನಿಂತು ಹೋದೆವು. ಆಗ ನಾನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅವತ್ತಿನ ವಿಡಿಯೋದಲ್ಲಿ, ಏನೇ ಆದರೂ ಪರವಾಗಿಲ್ಲ, ನನಗೆ ನೆಕ್ಸ್ಟ್ 1 ವರ್ಷದೊಳಗೆ ನಾನು ಕಾರ್ ತೆಗಿತೇನೆ ಅಂತ ಹೇಳಿದ್ದೆ. ಅಂದರೆ ನಾನು ಜನವರಿ 10ರಂದು ಕಾರ್ ತೆಗಿತೇನೆ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ, ಜನವರಿ 10ರಂದು ನಮ್ಮ ಸುಳ್ಳೆ ಜಾತ್ರೆ. ನಾನು ಸ್ವಲ್ಪ ಹೀಗೆ ಕಾಮಿಡಿಯಾಗಿ ಅದನ್ನು ಹೇಳಿದ್ದೆ ಅವತ್ತು. ಏನೇ ಆದರೂ ಜನವರಿ 10 ತಾರೀಕಿಗೆ ನಾನು ಕಾರ್ ತೆಗಿತೇನೆ, ಯಾಕೆಂತ ನಮ್ಮ ಸುಳ್ಳೆ ಜಾತ್ರೆ ಅಂತ ಹೇಳಿಕೊಂಡು. ಆದರೆ ನಾನು ಹೇಳಿದ ಗಳಿಗೆಯಿಂದಲೋ ಏನು ಅಂತೇಳಿ ಗೊತ್ತಿಲ್ಲ, ನನ್ನ ಒಂದು ಕನಸು ಇವತ್ತು ಈಡೇರಿದೆ. ಇವತ್ತಲ್ಲ, ಮೊನ್ನೆ ಅದು ಈಡೇರಿದೆ. ನಾನು ಸಾಲ ಅಂತ ಯಾಕೆ ಕೇಳಿ ಅಂತ, ನಾನು ಕೂಡ ಅದೇ ಥರ ಸಾಲ ಮಾಡಿ ಒಂದು ಕಾರನ್ನು ತೆಕ್ಕೊಂಡಿದ್ದೇನೆ. ನಾನೀಗ ಅದಕ್ಕೆ ಆ ಕಾರನ್ನು ನಿಮಗೆ ತೋರಿಸಿ ಒಂದು ಖುಷಿಯನ್ನು ಹಂಚಿಕೊಳ್ಳುವ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋವನ್ನು ಮಾಡ್ತಾ ಇರೋದು. ಈಗ ನಾನು ನಿಮ್ಮ ಕಾರನ್ನು ತೋರಿಸ್ತೇನೆ, ನೀವು ನನಗೆ ಆಶೀರ್ವದಿಸಿ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟಿಂದ ನಾವು ಅದೊಂದು ತೆಗಿಲಿಕ್ಕೆ ಸಾಧ್ಯ ಆದ್ದು. ಈಗ ಅದನ್ನು ತೋರಿಸ್ತಿದ್ದೇನೆ, ಆಯಿತಾ. ಇದು ನೋಡಿ, ಒಳ್ಳೆ ಸಾಲ ಮಾಡಿ ತೆಕೊಂಡಂಥ ಕಾರು. ಇದಲ್ಲ, ಇದು ಸೇಮ್ ಉಂಟು ನೋಡಿ, ಕಲರ್ ಕೂಡ ಸೆಕೆಂಡ್ ಹ್ಯಾಂಡ್ ಕಾರು. ಹೊಸ ಕಾರಿನಲ್ಲ, ಹೊಸ ತೆಗೆಯುವಷ್ಟೇನು ತಾಕತ್ತಿಲ್ಲ. ಅಂದರೆ ನಮಗೆ ಈಗ ಅಗತ್ಯವಾಗಿ ಕಾರ್ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ, ಈಗ ಮಸಾಲೆ ಎಲ್ಲ ಮಾಡುವ ಕಾರಣ ಮಳೆಗಾಲದಲ್ಲಿ ತೆಕ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾದ ಕಾರಣ ಒಂದು ತೆಕೊಂಡದ್ದು, ಸೆಕೆಂಡ್ ಹ್ಯಾಂಡ್ ಕಾರ್ ತೆಕೊಂಡದ್ದು. ಹೋಗ್ತೀಯಾ? ಹೋಗು. ತಗೊಂಡದ್ದು ಅದು ಹೋಗ್ತದಂತೆ. ಎಂತಪ್ಪ ನೋಡಿಪ್ಪ. ಹಾಗೆ ಖುಷಿ ಆಗ್ತಂತೆ ಮಾತ್ರ. ಆದರೆ ಒಬ್ಬರಿಗೆ ಕೂಡ ಬಿಡಲಿಕ್ಕೆ ಗೊತ್ತಿಲ್ಲ. ತೆಕ್ಕೊಂಡು ಬಂದು ಇಲ್ಲಿ ಇಟ್ಟಾಗಿದೆ, ಬಿಡಲಿಕ್ಕೆ ಗೊತ್ತಿಲ್ಲ. ಮತ್ತು ತೆಗಿಲಿಕ್ಕೇನೋ ಸ್ವಲ್ಪ ಇಕ್ಕಟ್ಟು. ಕ್ಲಾಸಿಗೆ ಹೋಗಿದ್ದೇನೆ, ನಾನು ಹೋಗ್ತಾ ಇದ್ದೇನೆ, ಚಿಂತು ಕೂಡ ಹೋಗ್ತಾ ಇದ್ದೇನೆ. ಅಂದರೆ ಬಿಟ್ಕೊಂಡು ಹೋಗುವಷ್ಟು ಸ್ಟಡಿ ಯಾರಿಲ್ಲ. ಆಮೇಲೆ 4 ಜನರಿದ್ದೇವೆ, 4 ಜನರಿಗೆ ಡ್ರೈವಿಂಗ್ ಗೊತ್ತಿಲ್ಲ. ತಂದು ಮಾತ್ರ ಒಳಗಿಟ್ಟುಕೊಂಡು ಆಗಿದೆ. ಆದರೆ ತೆಕ್ಕೊಂಡು ಬಂದು ಒಳಗೆ ಇಟ್ಟುಕೊಳ್ಳುವಷ್ಟು ದೇವರು ದಾರಿ ತೋರಿಸ್ಯಾರಂತೆ. ಅದನ್ನು ನಾವು ಹೊರಗೆ ತೆಗೆದು ನಮಗೆ ತೆಕ್ಕೊಂಡುವಷ್ಟು ದೇವರು ನಮಗೆ ದಾರಿ ತೋರಿಸ್ಲಿಕ್ಕಿಲ್ವಾ ಅಲ್ಲ? ತೋರಿಸ್ಯಾರು. ಈಗ ನಿನ್ನೆ ಉಂಟಲ್ಲ, ಮನೆ ಬಾ ಈಚೆ ಹೇಳ್ತಾನೆ, ಎದುರಿಂದ ತೋರಿಸ್ಲಿಕ್ಕೆ ಆಗುದಿಲ್ಲ. ಎಂತ ವಿಷಯ ಗೊತ್ತುಂಟು, ಎದುರಿಂದ ತೋರಿಸಿದ್ರೆ ಕಪ್ಪು ಬರ್ತದೆ. ಅಂದರೆ ಇಲ್ಲಿ ನಾವೀಗ ಪ್ಲಾಸ್ಟಿಕ್ ಹಾಕಿದ್ದೇವೆ, ಇದೆಲ್ಲ ಆದ ಕಾರಣ ಕಪ್ಪು ಕಾಣ್ತದೆ. ಆದ ಕಾರಣ ಎದುರಿಂದ ತೋರಿಸ್ಲಿಕ್ಕೆ ಆಗುದಿಲ್ಲ. ನೋಡು, ತೋರಿಸು, ನನ್ನನ್ನಲ್ಲ ಇದನ್ನು ತೋರಿಸು ಅಂತ ಹೇಳಿದ್ರು. ಕಪ್ಪು ಕಾಣ್ತಾ ಇಲ್ವಾ ಎದುರಿಂದ ಇದು ಮಾಡುವಾಗ? ನಿನ್ನ ಮುಖ ಕಾರ್ ಸರಿ ಕಾಣ್ತದೆ. ಹೌದಾ? ನೀನ್ ಇಲ್ಲಿ ಬಾ. ಓ, ನಾನೇ ಅಂದ್ರೆ ಕಪ್ಪ? ನಾನಿದ್ರೆ ಕಪ್ಪು ಕಾಣ್ತದಂತೆ.
ಇದು ಸರಿ ಕಾಣ್ತಾ ಉಂಟಂತೆ. ಇದು ನಿನ್ನೆ ಉಂಟಲ್ಲ, ಇದು ಚಿಂತು ಸ್ವಲ್ಪ ಸ್ವಲ್ಪ ಹೋಗ್ತಿದ್ದಾನೆ, 4 ಕ್ಲಾಸ್ ಹೋಗಿದ್ದಾನೆ. ಇಲ್ಲಿ ನಮಗೆ ರೋಡ್ ತುಂಬ ಇಕ್ಕಟ್ಟು. ಇದು ದರ್ಬಾರ್ ಮಾಡಿದ ಮಾರ್ರೆ ಇವನು. ನಾನು ತೆಗಿತೇನೆ, ಹೊರ ತೆಕ್ಕೊಂಡು ಹೋಗ್ತೇನೆ, ತೆಗೆದು ಕೊಡ್ತೇನೆ, ನೀನು ತೆಕ್ಕೊಂಡು ಹೋಗು ಅಂತೇಳಿ. ನನಗೆ ಸ್ಟ್ರೈಟ್ ರೋಡಲ್ಲಿ ನಾನು ಬಿಟ್ಟುಕೊಂಡು ಹೋಗುವೆ ಅಂತ ಹೇಳುವಷ್ಟು ಧೈರ್ಯ ಉಂಟು. ಆದರೆ ಇಲ್ಲಿ ರೋಡು ಹೊರಗೆ ತೆಗಿಲಿಕ್ಕೆ ಮಾತ್ರ ತುಂಬ ಇಕ್ಕಟ್ಟು, ಜಾಗನೇ ಸಾಕಾಗೋದೇ ಇಲ್ಲ. ಯಾರಾದರೂ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬರಬೇಕಷ್ಟೇ ಹೊರಗೆ ತೆಗೆದುಕೊಡ್ಲಿಕ್ಕೆ. ಹಾಗೆ ನಾನು ತೆಗೆದುಕೊಡ್ತೇನೆ ಅಂತ ಹೇಳಿದ. ನಾನೀಗುಂಟಲ್ಲ ರಾತ್ರಿ ಇಡೀ ನಿದ್ದೆನೇ ಇಲ್ಲ ಮಾರೆ, ಇವನು ತೆಗೆದುಕೊಡ್ತಾನೆ ಅಂತೇಳಿ ಹೇಳಿದ್ದಾನೆ. ನಾನೀಗೆ ಪುಕ್ಕು ಇವನೇನು ಮಾಡಿಬಿಡ್ತಾನೆ ಅಂತ ಹೇಳಿಕೊಂಡು, ಆಯ್ತಪ್ಪ ದೇವರೇ ಬೆಳಿಗ್ಗೆ 6 ಗಂಟೆ ಕರಿ ಅಂತ ಹೇಳಿದ್ದ. ಆಯಿತು, ನಾನು ಒಂದು 5:30 ಗಂಟೆ ಆಗುವಾಗ ನನಗೆ ರಾತ್ರಿ ಇಡೀ ನಿದ್ದೆನೇ ಇಲ್ಲ ಅಂತ 5:30 ಗಂಟೆಗೆ ಅವನು ಕರೆದೆ. ಎದ್ದು ದರ್ಬರಲ್ಲಿ ತೆಕೊಂಡು ಹೋದ. ಆದರೆ ಹೀಗೆ ತಿರುಗಿಸಿ ಇಟ್ಟುಕೊಂಡಿತ್ತು, ಹೀಗಿದ್ದದಲ್ಲ, ತಿರುಗಿಸಿ ಇಟ್ಟುಕೊಂಡಿತ್ತು. ತೆಕೊಂಡು ಹೋದ. ಇಲ್ಲಿಂದ ನಾನು ಈ 2 ಬೆರಳಲ್ಲಿ ನಿಂತಿದ್ದೇನೆ ಪುಕ್ಕಾಗಿ. ಇವನು ಹೀಗೆ ಹೋದ ಮಾರೆ. ಇಲ್ಲಿ ಇರುವುದು ಬರೀ ರೋಡು ಮಾತ್ರ, ಆಚೆ ಈಚೆಲ್ಲಿ ಜಾಗ ಇಲ್ಲ. ಇವನು ಹೋದರ್ಲಿ ಕೆಳಗೆ ಮನೆಯವರ ಅಡಿಗೆ ರೂಮಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನ ಅಂತ ನೆನೆಸೆ. ನಾನು ಚಿಂತು ಅಂತ ಆರ್ಭಟ ಕೊಟ್ಟೆ. ಹೀಗೆ ಹೋಗ್ಬೇಕಿದ್ದವನು ಹೀಗೆ ಹೋದವನವೇ ಮತ್ತೆ ಇವನಿಗೆ ಫುಲ್ಲು ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಇನ್ನೆಂತ ಮಾಡು ಚಿಂತು ಅಮ್ಮ ಅಂತ ಹೇಳ್ತಾನೆ. ಮತ್ತೆ ಹೇಗಾದ್ರೂ ಮಾಡಿ ತಗೊಂಡೋಗಿ ಮುಂದೆಗೆ ಇಟ್ಟು ಅಲ್ಲಿ ತಗೊಂಡೋಗಿ ಇಟ್ಟು ಇಲ್ಲಿ ಮತ್ತೆ ಪಕ್ಕದ ಮನೆಯವರನ್ನು ಕರೆದು ಒಮ್ಮೆ ಒಳಗಿಡಿ ಅಂತೇಳಿ ಹಾಗೆ ತಂದಿಟ್ಟು. ಅದಕ್ಕೆ ನಾನು ಇವನ ಹತ್ರ ಕೇಳಿದೆ, ಸೇಫ್ ಆಗಿ ಅದು ಒಳಗಿತ್ತಲ್ಲ ಮಾರಾಯ, ಅದನ್ನು ತಗೊಂಡೋಗಿ ಹೊರಗಿಟ್ಟು ಬಿಟ್ಟಿದ್ದೆಲ್ಲ ಅಂತ ಹೇಳಿಕೊಂಡು. ಅದಕ್ಕೆ ಅವನು ಹೇಳೋದು, ಅದಕ್ಕೆ ನಮ್ಮ ಹೆಸರಿಗಾಗಿ ಬರಲಿಲ್ಲಲ್ಲ, ಅದಕ್ಕೆ ತಗೊಂಡೋಗಿ ಹೊರಗಿಟ್ಟದು, ನಮ್ಮ ಹೆಸರಿಗಾಗಲಿ ಮತ್ತೆ ಒಳಗೆ ತಂದಿಡು ಅಂತೆಲ್ಲ ಮಾಡಿದಾನೆ. ಆಯಿತಾ, ಆಚೆ ಮನೆಯವರು ಬಂದು ಪಾಪ ಅವರು ಹೇಳಿಕೊಟ್ರು, ನೀನು ಕಲಿ ಗೊತ್ತಾಗ್ತದಲ್ಲ ಅಂತ ಹೇಳಿಕೊಂಡು. ಆಯಿತು ಅಂತ ಹೇಳಿಕೊಂಡು ಇವನು ತಗೊಂಡು ಹೋದಂತ. ಅವರು ಸರಿ ಹೇಳಿಕೊಟ್ಟಿದ್ದಾನೆ. ಇವರನ್ನ ಎಂತ ಮಾಡಿದ್ದಾನೆ, ತಗೊಂಡು ಬಂದು ಕಂಪೌಂಡ್ ಗಟ್ಟೆ ಕಾರ್ ಗಟ್ಟೆ ಅಂತ ನೋಡಿದ್ದಾನೆ. ಇಲ್ಲಿ ನೋಡಿ, ಇಲ್ಲ ಸಣ್ಣ ಇದು ಮಾಡಿ ಇಟ್ಟಿದ್ದಾನೆ. ಮೆಮೊರೇಬಲ್ ಅಂತ ಬದನೆಕಾಯಿಯಿಂದ ಮೆಮೊರೇಬಲ್ ಅಂತ ಅದು. ಅಲ್ಲಿ ಕಾಂಪೌಂಡ್ ಅಲ್ಲಿ ಕೂಡ ಕಪ್ಪುಂಟು, ಅದು ಹೇಳುದು ಅದು ಇರ್ಲಿ ನೆನಪಿಗೆ ಬರುವ ನೆನಪಿಗೆ ಅಂತೇಳಿ. ಇಲ್ಲಿ ಇದು ಇಷ್ಟ ಮಾಡಿದ ಅವನಿಗೆ ನೆನಪಿಲ್ಲ, ಪರವಾಗಿಲ್ಲ, ಅದೆಲ್ಲ ಕಲಿಯುವಾಗ ಅದು ಎಲ್ಲ ಇರುವಂಥದ್ದೆಲ್ಲ. ಹಾಗೆ ನೋಡಿದ್ರೆ ನಾನು ಸ್ಕೂಟಿ ಹೊಸ್ತು ತೆಗೆದೇ ತಗೊಂಡೋಗಿ ಚರಂಡಿಗೆ ಹಾಕಿ ಅದನ್ನು ಮುದ್ದೆ ಮಾಡಿಟ್ಟಿದ್ದೇನೆ. ಅದು ಮಾಮೂಲಿ ಬಂದದ್ದು. ಮತ್ತೆ ಚರಂಡಿಗೆ ಹಾಕಿ ಚಪ್ಪಲೆಲ್ಲ ಕಟ್ಟಾಗಿ ಎದುರು ಮನೆ ಭಟ್ರು ತಗೊಂಡು ಬಂದು ಮನೆಯಲ್ಲಿ ಇಟ್ಟದ್ದು. ನಾನು ಫಸ್ಟಿಗೆ ಅದೊಂದೇ ಸಲ ಬಿದ್ದದ್ದು. ಅದಾದ ನಂತರ 10 ವರ್ಷಗಳ ನಂತರ ಮೊನ್ನೆ ಜೀಪಲ್ಲಿ ಗುದ್ದಿದ್ದು. ಅದು 2ನೇ ಸಲ ನಂದು. ಟೈರ್ ಪಂಚರ್ ಆಗಿ ನೀ ಒಮ್ಮೆ ಸುಮ್ಮನೆ ಕೂತ್ಕ. ಟೈರ್ ಪಂಚರ್ ಆಗುವ ಬೀಳ್ಸಿದಲ್ಲ, ಇಲ್ಲಿ ಬೀಳ್ಸಿದ್ದು ನಾವು ಸುಳ್ಯೋತ್ಸವ ಇರುವಾಗ ಬೀಳ್ಸಿದ. ಮತ್ತೆ ಇಲ್ಲಿ ಟೈರ್ ಪಂಚರ್ ಆಗುವಾಗ ಬಿದ್ದದಂತೆ. ನೀವು ಯೋಚನೆ ಮಾಡಿ, ಓಡಿಸುವವರು, ನಾವು ಹೋಗ್ತಾ ಇರುವಾಗ ಟೈರ್ ಪಂಚರ್ ಆಗೋದು ಹೀಗೀಗ ಆಗುದಿಲ್ವಾ? ಹಾಗೆ ಬಿದ್ದದಾಗಿರ್ಬೋದು. ಬೇಕು ಅಂತ ಹೀಗೋಗಿ ಬಿದ್ದಿದ್ದೇನೆ ನಾನು. ಮೊನ್ನೆ ಬೇಕು ಅಂತ ಬಿದ್ದದು ಅಲ್ಲ, ಮೊನ್ನೆ ಏನೋ ನಾ ಹೇಳಿದ್ದೇನೆ ಕನ್ಫ್ಯೂಸ್ ಅಂತ ಹೇಳಿಕೊಂಡು. ಹಾಗೆ ಅದು ಕಲಿಯುವಾಗ ಈ ತರದೆಲ್ಲ ಸಣ್ಣ ಪುಟ್ಟ ಇದ್ದದೆ, ಆದ ಕಾರಣ ಅಷ್ಟೊಂದು ಟೆನ್ಷನ್ ಮಾಡಲಿಲ್ಲ. ಆದ್ರೂ ಕೂಡ ಒಂದಿತ್ತು ಆಸೆ. ತಗೊಂಡೋಗಿ ಪೂಜೆನೂ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಪೂಜೆ ಮಾಡಿಸ್ಬೇಕು, ಫಸ್ಟ್ ಪೂಜೆ ಮಾಡಿಸಿ ನಮ್ಮ ಊರಿನ ದೇವಸ್ಥಾನ ಪೂಜೆ ಮಾಡಿಸ್ಬೇಕು. ಸೆಕೆಂಡ್ ಹೊಸ್ತ ಅದು ನಮ್ಮ ಮನೆಗೆ ಫಸ್ಟೇ ಬಂದದಲ್ಲ, ಪೂಜೆ ಮಾಡಿಸಿ ಹಿಂದೆ ಸೈಡ್ ಚಿಂತು ಸುಳ್ಳೆ ಅಂತ ಒಂದು ಹೆಸರೆಲ್ಲ ಬರಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡಿದ್ದೆ. ಅದಕ್ಕಿಂತ ಮೊದಲು ಇಲ್ಲಿ ಕಲರ್ ತೆಗೆದು ಬಿಟ್ಟಿದ್ದಾನೆ ನಾನು. ಬಾಸೆಲ್ಲದವನು ತಗೊಂಡು ಕ್ರಯಾನ್ಸ್ ಅಲ್ಲಿ ಹಚ್ಚುತ್ತಾನಂತೆ ಅವನು. ಮತ್ತೆ ಹೇಳಲಿಕ್ಕೆ ಎಂತ ಉಂಟು, ಅಷ್ಟೇ ಒಂದು ಸಣ್ಣದೊಂದು ತೆಗೆದಿದ್ದೇವೆ, ಒಂದು ಖುಷಿ ಆಗ್ತಾ ಉಂಟು ಅಷ್ಟೇ. ಇನ್ನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಸಾಲ ಉಂಟು ಅಂತ ಹೇಳಾಗ ಜವಾಬ್ದಾರಿ, ಕೆಲಸ ಮಾಡಬೇಕು, ಸಾಲ ಹಾಗೆ ಹೀಗೆ ಅಂತ ಇರ್ತದಲ್ಲ. ಅದಕ್ಕೆ ಹೇಳಿದ್ದು ನಾನು, ಒಳ್ಳೆ ಸಾಲ ಕೆಟ್ಟ ಸಾಲ 2 ಸಾಲ ಉಂಟಂತೆ. ಅದ್ರಲ್ಲಿ ಒಳ್ಳೆ ಸಾಲ ಮಾಡ್ಬೇಕಂತೆ, ಕೆಟ್ಟ ಸಾಲ ಮಾಡಬಾರ್ದು. ತಲೆಯಲ್ಲಿ ಇರ್ತಾನೆ ನೋಡು, ಇದು ಕಟ್ಲಿಕ್ಕುಂಟು ಅಂತ ಹೇಳ್ಕೊಂಡು. ಇದಕ್ಕಿಂತ ಮೊದಲು ಅದು ಯಾವುದಿರಲಿಲ್ಲ. ಸಾಕು, ಅದು ಸಾಕು ಜೀವನಕ್ಕೆ, ಅದು ಆ ಥರ. ಅದಕ್ಕೆ ಹೇಳಿದ್ದು, ಸಾಲ ಮಾಡ್ಯಾರ ಈ ಥರ ಒಂದು ತೆಗಿಬೇಕು ಅಂತ. ಅದಕ್ಕೆ ತೆಗೆದಿದ್ದೇವೆ. ಇನ್ನು ಮುಂದೆ ಅಂತಂತೇಳಿ ಗೊತ್ತಿಲ್ಲ ಹೇಗೆ ಓಡಿಸೋದು ಅಂತ ಹೇಳಿಕೊಂಡು. ಓಡಿಸ್ಲಿಕ್ಕೆ ಅಂತಿಲ್ಲ, ಸ್ಟ್ರೈಟ್ ರೋಡ್ ಆದ ಕಾರಣ ಹೇಗೆ ಇದು ಮಾಡ್ಬೋದು. ಇಲ್ಲಿ ಇಕ್ಕಟ್ಟಾದ ಕಾರಣ ಸ್ವಲ್ಪ ಕಷ್ಟ ಅಂತ ಅಷ್ಟೇ. ಬಾ, ಬರೋದಿಲ್ಲ ಹೋಗು, ಬಾ ಪುಟ್ಟ, ಬಾ. ಬರೋದಿಲ್ಲ ಅಂತ ಜಾಗ್ರತೆ. ನಂಗೆ ಹೇಳ್ತಾನ ಅವನು ಜಾಗ್ರತೆ ಅಂತ ಹೇಳಿ. ತೆಗ್ದದ ಅವನು ನನಗೆ ಹೇಳ್ತಿದ್ದಾನೆ ಜಾಗ್ರತೆ. ಬಾ ಮಗಳು, ಬರುದಿಲ್ಲ. ಅದಕ್ಕೆ ಭಾರಿ ಖುಷಿ ಅಂತ ಇದ್ರೊಳಗೆ ಬರ್ಲಿಕ್ಕೆ. ಖುಷಿ ಬಂದ್ ಮಾಡ್ಬೇಡ, ಬರಲ್ಲ ಮತ್ತೆಂತ ಅಲ್ಲಿ ಹಾಗೆ ಅದು ಬರ್ತದಂತೆ. ಹೋಗ್ತೀಯಾ? ಹೋಗ್ತೀಯಾ? ಕುಚಿತ್ಯಾ?
ಬಾ ಮಗಳು ಮಗಳು ಬಾ. ಎಲ್ಲಿ ಬರುದಮ್ಮ? ಹಾಂ ಬಾ. ಬರೋದಿಲ್ಲ ಬರೋದಿಲ್ಲ ಪುಟ್ಟ? ಒಳಗೆ ಕೂತ್ಕೊಳ್ಳೋದಾ? ಬನ್ನಿ. ಬರೋದಿಲ್ಲ ಅದಕ್ಕೆ ಭಾರಿ ಖುಷಿ ಅಂತ ಅದರೊಳಗೆ ಬಂದು ಕೂತ್ಕೊಳ್ಳೋದು. ಇದು ಮಾಡಿದರೆ ಸಾಕು, ಸ್ವಲ್ಪ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದರೆ ಸಾಕು ಓಡಿ ಬಂದು ಸುಮ್ಮನೆ ಕೂತ್ಕೊಳ್ತದೆ. ಯಾಕೆ ಅಂತ ಹೇಳಿದರೆ ಅದರೊಳಗೆ ಇದು ತಂಪಾಗ್ತದಲ್ಲ, ಎ ಸಿ ಉಂಟಲ್ಲ, ಅದಕ್ಕೆ ತಂಪಾಗ್ತದೆ, ಹಾಗೆ ಅದಕ್ಕೆ ಖುಷಿ ಆಗ್ತದೆ ಕಾಣ್ತದೆ. ಅದಕ್ಕೆ ಇಳಿಯುವುದೇ ಇಲ್ಲ ಅಂತ. ಬಮ್ಮ ಬರೋದಿಲ್ಲ? ಎತ್ತು ಇಳಿಸಿ ಕೆಳಗೆ ಬಾ ಬಾ. ಇಲ್ಲ ವಿಷಯ ಎಂತ ಗೊತ್ತುಂಟ, ನಾನು ಸುಮಾರು ಒಂದು ತಿಂಗಳಿಂದ ಯೋಚನೆ ಮಾಡಿದ್ದು ಕಾರ್ ತೆಗಿಬೇಕು ಅಂತ ಹೇಳಿಕೊಂಡು. ತೆಗಿಬೇಕು ಅಂತ ಹೇಳಿ ಯೋಚನೆ ಮಾಡಿ ನೋಡಿಕೊಂಡಿದ್ನ. ನನ್ನ ಪರಿಚಯದವರೊಬ್ಬರು ಇದೆಲ್ಲ ಕಳಿಸಿಕೊಂಡಿದ್ರು, ಫೋಟೋ ಎಲ್ಲ ಕಳಿಸಿಕೊಂಡಿದ್ರು. ಅಂದರೆ ಅವರೆಲ್ಲ ಇದು ಸೇಲ್ ಮಾಡ್ತಾರೆ, ಹಾಗೆ ಕಳಿಸ್ಕೊಂಡೆಲ್ಲ ಇದ್ದರು. ಹಾಗೆ ನಾನು ನೋಡಿಕೊಂಡಿದ್ದಾಗ ಒಂದು ಕಾರ್ ಬಂತು. ಸ್ವಲ್ಪ ನಾನು ಯೋಚನೆ ಮಾಡಿ ಸ್ವಲ್ಪ ಜಾಸ್ತಿ ಇದರಲ್ಲಿ ಯೋಚನೆ ಮಾಡಿಕೊಂಡಿದ್ದೆ ತೆಗಿ ಅಂತ ಹೇಳಿಕೊಂಡು. ಹಾಗೆ ನಾನು ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತೇನಲ್ಲ, ಅವರು ಮತ್ತೆ ಹೇಳಿದರು ಬೇಡ, ನಿಮಗೆ ಅಂದರೆ ಸ್ಟಡಿ ಇಲ್ಲ, ತುಂಬ ನಿಮ್ಮಲ್ಲಿ ಓಡಿಸುವವರು ಯಾರೂ ಇಲ್ಲಲ್ಲ, ಆದಷ್ಟು ಕಡಿಮೆ ಬಜೆಟಲ್ಲಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಕಲಿಯುವಾಗ ಸ್ವಲ್ಪ ಆಚೀಚೆ ತೆಕೊಂಡು ಹೋಗಿ ಎಲ್ಲ ತಾಗೋದು ಈ ಥರ ಎಲ್ಲ ಆಗ್ತದೆ. ಆದ ಕಾರಣ ಸ್ವಲ್ಪ ಕಡಿಮೆ ಬಜೆಟಲ್ಲಿ ನೋಡಿ ಅಂತ ಹೇಳಿದ ಕಾರಣ ಇದೊಂದು ಆಗ್ಬೋದು ಅಂತೇಳಿ ಹಾಗೆ ನಾವು ಮತ್ತೆ ನೋಡಲಿಕ್ಕೆಲ್ಲ ಹೋದೆವು. ನೋಡ್ಲಿಕ್ಕೆ ಹೋಗುವ ನನ್ನ ಅಕ್ಕನ ಮಗನನ್ನು ನಾನು ಕರ್ಕೊಂಡು ಹೋಗಿದ್ದೆ. ಹಾಗೆ ನೋಡೆಲ್ಲ ಆಗುವಾಗ ಅವನು ಆಗ್ಬೋದು, ಕ್ಲೀನ್ ಉಂಟು ಅಂತೆಲ್ಲ ಹೇಳಿ ಆಗುವಾಗ ಮನೆಗೆ ಬಂದು ಆಗ್ಬೋದು ಅಂತ ಹೇಳಿ ನಾನು ಅಡ್ವಾನ್ಸ್ ಕೊಟ್ಟೆ ಇದು ಆಗ್ಬೋದು ಅಂತ ಹೇಳಿಕೊಂಡು. ಹಾಗೆ ಯಜಮಾನ್ರನ್ನು ಬರ್ಲಿಕ್ಕೆ ಹೇಳಿದೆ ನಾನು, ನೋಡ್ಲಿಕ್ಕೆ ಹೋಗುವ ಬನ್ನಿ ಅಂತ, ಅವ್ರಿಗೆ ಕೆಲಸ ಉಂಟು ಅಂತೇಳಿ ಹೇಳಿದ್ರ. ಹಾಗೆ ಮತ್ತೆ ಇದು ಅಡ್ವಾನ್ಸ್ ಕೊಟ್ಟನಾ, ಕೆಲಸ ಬಿಟ್ಟು ಬಂದಕ್ಕೂ ಎಂತಾಯ್ತು ಕಾರ್ ಅಂತ ಕೇಳಿದ್ರು. ನಾನು ಹೇಳಿದೆ ಅಡ್ವಾನ್ಸ್ ಕೊಟ್ಟೆ ಅಂತ ಹೇಳಿದೆ. ಸುಳ್ಳು ಎಂಥದ್ದು ಅಷ್ಟು ಬೇಗ ಅಂತ ಹೇಳಿದ್ರು. ಇಲ್ಲ ಕೊಟ್ಟಿದ್ದೇನೆ ಅಂತ ಹೇಳಿದೆ. ಎಷ್ಟು ಕೊಟ್ಟಿದ್ದು ಕೇಳಿದೆ. ಹೀಗೆ ಮಾಡಿದ್ದೆ ನಾನು. 10,000 ಅಂತ ಕೇಳಿದ್ರು. ಅಲ್ಲ ಮತ್ತೆ 1,000 ಅಂತ 1,000 ಅಂತ ಹೇಳಿದೆ. ಎಂತ 1,000 ಹಂದಿ ಮಾಂಸಕ್ಕೆನಾ ಅಂತ ಕೇಳಿದ್ರು. ಅಲ್ಲ 1,000 ಕೊಟ್ಟೆ ಅಂತ ಹೇಳ್ಕೊಂಡು ಪೇ ಮಾಡಿದೆ. ಅದು ತೋರಿಸಿದೆ ಸ್ಕ್ರೀನ್ಶಾಟ್. ನಗಡಿದೆ. ಯಾರಾದರೂ ಕಾರು ತೆಗೆಯುವಾಗ 1,000 ಅಡ್ವಾನ್ಸ್ ಕೊಟ್ಟದ್ದು ಇದೇ ಫಸ್ಟ್ ಟೈಮ್ ಆಗಿರ್ಬೋದು ಅಂತ ಹೇಳ್ಕೊಂಡು. ನಾನು ಉಂಟಲ್ಲ ಅಡ್ವಾನ್ಸ್ ಕೊಟ್ಟದ್ದು, ಟೋಕನ್ ಅಡ್ವಾನ್ಸ್ ಅಂತ ಕಾರ್ ತೆಗಿಲಿಕ್ಕೆ ಕೊಟ್ಟದ್ದು 1,000. ಇದುವರೆಗೆ ಯಾರೂ ಅಷ್ಟು ಕೊಟ್ಟಿರ್ಲಿಕ್ಕಿಲ್ಲ. 5,000 10,000 ಕೊಟ್ಟಿರ್ಬೋದು. ಫಸ್ಟ್ ಟೈಮ್ ನಾನೇ ಆಗಿರ್ಬೋದು 1,000 ಅಡ್ವಾನ್ಸ್ ಕೊಟ್ಟದ್ದು ಅಂತ. ಅವತ್ತು 1,000 ಅಡ್ವಾನ್ಸ್ ಕೊಟ್ಟು ಮಾರನೇ ದಿವಸ ಹೋಗಿ ತೆಕ್ಕೊಂಡಂತೂ ಬಂದಾಯಿತು. ಆದರೂ ಅಡ್ವಾನ್ಸ್ ಕೊಟ್ಟು ಮಾತ್ರ 1,000. ಒಳ್ಳೆ ಕಾಮಿಡಿ ಆಗಿತ್ತು. ಮನೇಲಿ ನಗಡಿ ಸಾಕಾಯ್ತು. ಯಾವ ಮುಖದಲ್ಲಿ ಕೊಟ್ಟು ಮಾರಾಯ್ತು 1,000 ಅಂತ ಹೇಳಿದರು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ವಿಷಯ ಎಂತ ಕೂಡ ಇಲ್ಲ. ಇದೊಂದು ತೆಗ್ದದ್ದು ಮಾತ್ರ, ಬೇರೆ ಎಂತ ವಿಷಯ ಅಂತ ಇಲ್ಲ. ಆದರೂ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿ ತುಂಬ ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ತೆಗ್ದದಲ್ಲ, ಹಾಗಾದ ಕಾರಣ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ ನಮಗೆ ಇನ್ನೊಬ್ಬರು ಕೂಡ ಕಷ್ಟಪಟ್ಟು ಒಂದು ಒಳ್ಳೆ ಉದ್ದೇಶಕ್ಕೆ ಈ ಥರ ಒಂದು ತೆಗೆದು ಮೇಲೆ ಬರಲಿ, ಅದಕ್ಕೋಸ್ಕರ ಆದರೂ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅಂತ ಹೇಳುವ ಕಾರಣಕ್ಕೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಫೇಸ್ಬುಕ್ಕಲ್ಲಿ ನೋಡೋರು ಚಿಂತಸುಳ್ಳಿ ಯೂಟ್ಯೂಬ್ ಚಾನಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.